ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ನಾನು ನಿಮ್ಮ ಕಾಮರ್ಸ್ ಲೆಕ್ಚರರ್ ಪಲ್ಲವಿ. ಮಕ್ಕಳೇ, ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಏನಿದೆ 2023 ಮಾಡೆಲ್ ಪೇಪರ್ ಇದೆಯಲ್ಲ, ಅದರಲ್ಲಿ ಪಾರ್ಟ್ ಡಿಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಆಲ್ರೆಡಿ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳೇ, ಇದು 2023 ಪೇಪರಲ್ಲಿ ಏನಿದೆ ಈ ಕ್ವಶನ್ಸ್ ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ಕೊಂಡು ಇದಕ್ಕೆಷ್ಟಕ್ಕೆ ಸ್ಟಿಕ್ ಆನ್ ಆಗಿ ಹೋಗಬೇಡಿ. ಅವ್ರು ಏನು ಹೇಳಿದ್ದಾರೆ, ಯಾವ ಚಾಪ್ಟ್ರಲ್ಲಿ 8 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಕೊಂಡು ಟೋಟಲ್ ಆಗಿ 6 ಚಾಪ್ಟ್ರಲ್ಲಿ ಬರುತ್ತೆ ಅಂತ ನಿಮಗೆ ಹೇಳಿದಾರಲ್ಲ, ಅದರಲ್ಲಿ ಆ ರಿಲೇಟೆಡ್ ಯಾವ ಕಾನ್ಸೆಪ್ಟ್ ಬೇಕಾದರೂ ಬರಬಹುದು. ಓಕೆನಾ? ಹಾಗಾಗಿ ನೀವು ಆ ಚಾಪ್ಟರಿಗೆ ಪ್ರಿಪೇರ್ ಆಗಬೇಕು. ಬಟ್ ನೋ ಡೌಟ್ ಇಲ್ಲಿರುವಂಥ ಕ್ವಶನ್ಸು ವೆರಿ 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 ಇಂಪಾರ್ಟೆಂಟೇ, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಆಲ್ರೆಡಿ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾಕೆ ಎಕ್ಸ್ಪ್ಲನೇಷನ್ ನೀವು ಕೇಳಬೇಕು ಅಂತ ಹೇಳಿದರೆ, ಆ ಒಂದು ಕ್ವಶನ್ಗೆ 8 ಮಾರ್ಕ್ಸ್ ಸಿಗೋದ್ರಿಂದ ನೀವು ಬರೆಯುವಂಥ ಆನ್ಸರು ಕೂಡ ಅಷ್ಟೇ ವೆಯ್ಟೇಜ್ ಇರಬೇಕು. 8 ಮಾರ್ಕ್ಸ್ ತಗೊಳ್ಳೋ ರೀತಿ ಆನ್ಸರ್ನ ಬರಿಬೇಕು. ಹಾಗಿದ್ರೆ ಆನ್ಸರ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಹೇಳಿದ್ದೀನಿ, ಪ್ಲಸ್ ಆ ಒಂದು ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ನೊಂದು ಯಾವುದು ಅಂತ ಹೇಳಿದರೆ, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು. ನೋ ಡೌಟ್ ಕೇಳ್ತಾರೆ, ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಇದು ಎರಡು ಬಿಟ್ಟು ಇನ್ನು ಎಕ್ಸಾಮಿಗೆ ಬರುವಂತಹ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ಹೇಳಿದರೆ, ಆರ್ಗನೈಸಿಂಗ್ ಕಾನ್ಸೆಪ್ಟು, ಆರ್ಗನೈಸಿಂಗು ಮತ್ತು ಇಟ್ಸ್ ಇಂಪಾರ್ಟೆನ್ಸ್. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ಗನೈಸಿಂಗ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ಅಂದರೆ ಏನು ಅಂತ ನೀವು ತಿಳ್ಕೊಳ್ಬೇಕಾಗತ್ತೆ. ಸುಮ್ಮನೆ ಎಕ್ಸ್ಪ್ಲನೇಷನ್ ಕೇಳಬೇಕು ಅಲ್ಲ ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನೀವು 8 ಮಾರ್ಕ್ಸಿಗೆ ಕರೆಕ್ಟಾಗಿ ಎಕ್ಸ್ಪ್ಲನೇಷನ್ನ ಕಲ್ತ್ಕೊಂಡಿದ್ರೆ ಮಾತ್ರ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಪಾರ್ಟ್ ಡಿಯಲ್ಲಿ ನೀವು ಅಟೆಂಡ್ ಮಾಡುವಂತಹ ಪ್ರತಿ ಕ್ವಶನ್ನಿಗೂ ಕೂಡ ಎಕ್ಸ್ಪ್ಲನೇಷನ್ನ ಕೊಟ್ಟರೆ ಮಾತ್ರ ನಿಮಗೆ ಸ್ಕೋರ್ ಸಿಗೋದು. ಬರೀ ಪಾಯಿಂಟ್ಸನ್ನು ಬರೆದಿಟ್ಟು ಬಂದರೆ ನಿಮಗೆ ಮಾರ್ಕ್ಸು ಸಿಗಲ್ಲ. ಅದು 4 ಮಾರ್ಕ್ಸ್ ಆಗಿರಬಹುದು, 8 ಮಾರ್ಕ್ಸ್ ಆಗಿರಬಹುದು. ಪಾಯಿಂಟ್ಸನ್ನು ಎಕ್ಸ್ಪ್ಲೈನ್ ಮಾಡಲೇಬೇಕು. 8 ಮಾರ್ಕ್ಸಿಗೆ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಹಾಗಿದ್ರೆ ನಾವು ಅಲ್ಲೇನು ಕೇಳಿದ್ದಾರೆ ಕ್ವಶನ್ ನಿಮಗೆ, ವಾಟ್ ಈಸ್ ಆರ್ಗನೈಸಿಂಗ್ ಅಂತಲೂ ಕೇಳಿದ್ದಾರೆ. ಅದರ ಇಂಪಾರ್ಟೆನ್ಸು ಓನ್ಲಿ 7 ಪಾಯಿಂಟ್ಸ್ ಅಷ್ಟೇ ಇದೆ. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್ ಏನಿದೆ ಅದು ಓನ್ಲಿ 7 ಪಾಯಿಂಟ್ಸ್ ಇದೆ. ಸೊ 7 ಪಾಯಿಂಟಿಗೆ 7 ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ. ಹಾಗಾದರೆ 1 ಮಾರ್ಕ್ ಎಲ್ಲಿಗೆ ತಗೋತಾರೆ ಅಂತ ಹೇಳಿದ್ರೆ, ನೀವು ಆರ್ಗನೈಸಿಂಗ್ ಮೀನಿಂಗ್ ಏನು ಬರೀತಿರಲ್ಲ ಆ ಮೀನಿಂಗಿಗೆ 1 ಮಾರ್ಕ್ ಇರುತ್ತೆ. ಇಷ್ಟು ದೊಡ್ಡ ಮೀನಿಂಗ್ ಬರಿಬೇಕಾ ಮೇಡಮ್ ಅಂತ ಕೇಳಿದ್ರೆ, ಆ ರೀತಿ ಏನೂ ಇಲ್ಲ. ಬಟ್ ನೀವೇನು ಮಾಡಿರ್ತೀರಿ ಅಂತ ಹೇಳಿದ್ರೆ, ಆರ್ಗನೈಸಿಂಗ್ ಅಂದರೆ ಏನು ಅನ್ನೋದನ್ನು ಓದ್ಕೊಂಡೇ ಇರ್ತೀರಿ, ಓದ್ಕೊಳ್ಳೇಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ, ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಡಿರೆಕ್ಟಿಂಗ್, ಸ್ಟಾಫಿಂಗ್, ಕಂಟ್ರೋಲಿಂಗ್ ಏನೇನು ಬರುತ್ತೆ ಪ್ರತಿಯೊಂದೂ ಕೂಡ ಬೇಸಿಕ್ ಕಾನ್ಸೆಪ್ಟು, ಬೇಸಿಕ್ ಮೀನಿಂಗ್ನ ಓದ್ಕೊಂಡಿರಲೇಬೇಕು. ಎಲ್ಲ ಟೈಮಲ್ಲೂ ಕೂಡ ನಿಮಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. 8 ಮಾರ್ಕ್ಸಿನ ಕ್ವಶನ್ ಆಗಿರ್ಬೋದು, 4 ಮಾರ್ಕ್ಸಿನ ಕ್ವಶನ್ ಆಗಿರ್ಬೋದು, ಮೀನಿಂಗ್ನ ಬರೆದ್ಬಿಟ್ಟೆ ಆನ್ಸರ್ನ ಸ್ಟಾರ್ಟ್ ಮಾಡಬೇಕು ಅಂತಲೂ ಹೇಳಿದ್ದೆ. ಸೊ ನಾನಿಲ್ಲೊಂದು ಬರೆದಿರೋ ಮೀನಿಂಗ್ನೇ ನೀವು ಬರಿಬೇಕು ಅಂತಿಲ್ಲ, ಬಟ್ ಮೀನಿಂಗ್ ಅಂತೂ ಕವರ್ ಮಾಡಲೇಬೇಕು. ಬಟ್ ಈ ಮೀನಿಂಗು ವೆರಿ ವೆರಿ ಈಸಿ, ಇದು ತುಂಬ ಈಸಿ ಇರೋ ಮೀನಿಂಗು, ನಿಮಗೆ ಮಕ್ಕಳಿಗೆಲ್ಲ ಅರ್ಥ ಆಗೋ ಮೀನಿಂಗು, ಅದಕ್ಕಾಗಿ ಇದನ್ನು ಬರೆದಿರೋದು. Here, organizing is the process of identifying. Organizing is the process of identifying, grouping the work to be performed, delegating authority and responsibility, establishing a relationship and purpose for the people to work most efficiently together to achieve the objectives of the organization. ಓಕೆನಾ? ಫಸ್ಟ್ ನಾವು ಬೇಸಿಕ್ ನಮಗೆ ಗೊತ್ತಿರಬೇಕು. ಫಸ್ಟ್ ನಿಮಗೆ ಗೊತ್ತಿದೆ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಗೊತ್ತಿದೆ. ಮ್ಯಾನೇಜ್ಮೆಂಟಿನ ಫಂಕ್ಷನ್ಸು ನಿಮಗೆ ಏನು ಅನ್ನೋದು ಗೊತ್ತಿದೆ. ಸೊ ಮ್ಯಾನೇಜ್ಮೆಂಟಿನ ಫಂಕ್ಷನ್ಸಲ್ಲಿ ನಾವು ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡಿರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ ಹೇಳ್ಕೊಂಡು ಮೇಯ್ನ್ 5 ಫಂಕ್ಷನ್ಸ್ಗಳನ್ನ ನೋಡ್ತೀವಿ. ನೀವು ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ಳಿ. ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಏನು ಮಾಡ್ತೀರಿ, ಬೇಸಿಕ್ಕಾಗಿ ಒಂದು ಪ್ಲ್ಯಾನ್ನ ಮಾಡ್ತೀರಿ. ಯಾವ ರೀತಿ ಪ್ಲ್ಯಾನು? ನಾವು ಎಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಬೇಕು, ಅದ್ರ ಜೊತೆಗೆ ಯಾವ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು, ಯಾವ ಪ್ಲೇಸಲ್ಲಿ ನಮ್ಮ ಬಿಸ್ನೆಸ್ಸನ್ನು ಮಾಡಿದ್ರೆ ರೂರಲ್ಲೋ ಅರ್ಬನ್ನೋ ಎಲ್ಲಿ ಮಾಡಬೇಕು, ಹೌದಲ್ಲ, ಯಾವ ರೀತಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು, ಪ್ರತಿಯೊಂದು ಫಸ್ಟ್ ಟು ಎಂಡ್ವರೆಗೂ ಕೂಡ ನೀವೇನು ಮಾಡ್ತೀರಿ, ಪ್ಲ್ಯಾನ್ನ ಕರೆಕ್ಟಾಗಿ ಮಾಡ್ಕೊಂಡಿರ್ತೀರಿ. ಪ್ಲ್ಯಾನ್ ಮಾಡೋದ್ರ ಮೇಲೆ ಏನಾಗುತ್ತೆ, ಬಿಸ್ನೆಸ್ಸು ಸ್ಟಾರ್ಟ್ ಆಗುತ್ತೆ. ಒಂದು ಬಿಸ್ನೆಸ್ಸನ್ನು ಶುರು ಮಾಡೋದಕ್ಕಿಂತ ಬಿಫೋರ್ 6 ಮಂತು ಒಂದು ಪ್ಲ್ಯಾನ್ನ ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡುವಂಥದ್ದು. ಆವಾಗ ಮಾತ್ರ ಪ್ಲ್ಯಾನು ಅಷ್ಟೇ, ಒಂದೇ ಪ್ಲ್ಯಾನ್ ಇರೋದಿಲ್ಲ. ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ಹಲವಾರು ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತೀರಿ. ಆ ಹಲವಾರು ಪ್ಲ್ಯಾನ್ಗಳಲ್ಲಿ ಬೆಸ್ಟ್ ಪ್ಲ್ಯಾನ್ ಯಾವುದು, ಬೆಸ್ಟ್ ಸೂಟೇಬಲ್ ಪ್ಲ್ಯಾನನ್ನು ಏನು ಮಾಡ್ತೀರಾ, ಪಿಕ್ ಮಾಡ್ತೀರಾ, ಅದನ್ನು ಸೆಲೆಕ್ಟ್ ಮಾಡ್ಕೋತೀರಾ. ಓಕೆನಾ? ಸೆಲೆಕ್ಟ್ ಮಾಡ್ಕೊಂಡಾದ್ರ ಮೇಲೆ ಏನು ಮಾಡ್ತೀರಾ, ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡ್ತೀರಾ.
ಹೌದಲ್ಲ? ಆ ಪ್ಲ್ಯಾನನ್ನು ನೀವು ಕಾರ್ಯರೂಪಕ್ಕೆ ತರ್ತೀರಾ, ಇಂಪ್ಲಿಮೆಂಟ್ ಮಾಡಿ. ನೀವೇನು ಪ್ಲ್ಯಾನ್ ಮಾಡಿರ್ತೀರಾ, ಇಂಥ ಬಿಸ್ನೆಸ್ಸನ್ನು ಇಲ್ಲೇ ಸ್ಟಾರ್ಟ್ ಮಾಡಬೇಕು, ಇಂಥ ಪ್ರಾಡಕ್ಟು, ಇಂಥ ಕ್ಯಾಪಿಟಲು, ಇಷ್ಟು ಇನ್ವೆಸ್ಟ್ಮೆಂಟು, ಇಂಥ ಗೂಡ್ಸು, ಇಂಥ ಮಷಿನರಿ, ಏನೇನು ಬೇಕು ಎಲ್ಲವನ್ನು ಕೂಡ ಅಪ್ ಟು ಡೇಟ್ ಪ್ಲ್ಯಾನ್ ಮಾಡಿದ್ದನ್ನು ಏನು ಮಾಡ್ತೀರಾ, ಇಂಪ್ಲಿಮೆಂಟ್ ಮಾಡ್ತೀರಾ. ಆ ಇಂಪ್ಲಿಮೆಂಟ್ ಮಾಡೋ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಆರ್ಗನೈಸಿಂಗ್ ಅಂತ ಕರಿತೀವಿ. ಪ್ಲ್ಯಾನ್ ಏನು ಮಾಡಿರ್ತೀವಲ್ಲ ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋದು, ಕಾರ್ಯರೂಪಕ್ಕೆ ತರೋದು. ಇವಾಗ ನೀವು PUC ಸೆಕೆಂಡ್ ಇಯರ್ ಮುಗಿತಿದ್ದಾಗೆ ನಿಮಗೊಂದು 2 ತಿಂಗಳು ಗ್ಯಾಪ್ ಇರುತ್ತೆ, 2 ಮಂತ್ಸ್ ಗ್ಯಾಪ್ ಇರುತ್ತೆ. ಆ 2 ಮಂತ್ಸಲ್ಲಿ ನೀವು ಪ್ಲ್ಯಾನ್ ಮಾಡ್ತೀರಾ, BCom ಮಾಡಬೇಕು, ಏನು BBM ಮಾಡಬೇಕು, BCA ಮಾಡಬೇಕು, BBA ಮಾಡಬೇಕು, ಯಾವ್ದು ಮಾಡಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಅದು ಪ್ಲ್ಯಾನಿಂಗ್ ಸ್ಟೇಜ್. 2 ತಿಂಗಳು ಆದ್ರ ಮೇಲೆ ನೀವು ಯಾವುದು ತಗೊಳ್ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. 4 ಆಪ್ಷನ್ ಇರುತ್ತಪ್ಪ ನಿಮಗೆ. BCom, BBM, BCA, BBA 4 ಆಪ್ಷನ್ ಇರುತ್ತೆ. ಆ 4ರಲ್ಲಿ ಬೆಸ್ಟ್ ಒನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೆಲೆಕ್ಟ್ ಮಾಡ್ಕೊಳ್ಳುವವರೆಗೂ ಅದು ಪ್ಲ್ಯಾನಿಂಗ್ ಪ್ರೋಸೆಸ್ಸೇ. ಸೆಲೆಕ್ಟ್ ಮಾಡ್ಕೊಂಡ್ರ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀರಿ. ದಟ್ ಮೀನ್ಸ್ ನೀವು ಹೋಗಿ ಒಂದು ಜಾಯಿನ್ ಆಗೋಕ್ಕೆ ಅಂತ ಹೇಳ್ಕೊಂಡು ಕಾಲೇಜಿಗೆ ವಿಸಿಟ್ ಮಾಡೋದು, ಹೌದಲ್ಲ? ಆ ಟೈಮ್ ಏನಿದೆ, ಆ ಪ್ರೋಸೆಸಿಂಗ್ ಟೈಮ್ ಏನಿದೆ, ಆ ಇಂಪ್ಲಿಮೆಂಟೇಷನ್ ಟೈಮ್ ಏನಿದೆ, ಅದನ್ನು ನಾವೇನಂತ ಕರಿತೀವಿ, ಆರ್ಗನೈಸಿಂಗ್. ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಳ್ಳೋದು ಪ್ಲ್ಯಾನ್, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಆರ್ಗನೈಸಿಂಗ್. ಇದು ಆರ್ಗನೈಸಿಂಗ್ ಕಾನ್ಸೆಪ್ಟು. ನೆಕ್ಸ್ಟ್ ಆರ್ಗನೈಸಿಂಗ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಏನು ಗೊತ್ತಿರಬೇಕು. ಒಂದು ಕಂಪನಿ ಇರುತ್ತೆ, ಕಂಪನಿಯಲ್ಲಿ 3 ಲೆವೆಲ್ ಬರುತ್ತೆ. ಟಾಪ್ ಲೆವೆಲ್ಲು, ಮಿಡಲ್ ಲೆವೆಲ್ಲು, ಆಪರೇಷನ್ ಲೆವೆಲ್ಲು ಅಥವಾ ಲೋ ಲೆವೆಲ್ ಅಂತ ಕರಿತೀವಿ. ಟಾಪ್ ಲೆವೆಲಲ್ಲಿ ಯಾರು ಬರ್ತಾರೆ, ಕಂಪನಿಯ ಓನರ್ಸ್, ಕಂಪನಿಯ ಡೈರೆಕ್ಟರ್ಸ್, ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, CEO ಬರ್ತಾರೆ, ಹೌದಾ? ಇದು ಟಾಪ್ ಲೆವೆಲಲ್ಲಿ ಬರ್ತಾರೆ. ಮಿಡಲ್ ಲೆವೆಲಲ್ಲಿ ಯಾರ್ಯಾರು ಬರ್ತಾರೆ, ಹಲವಾರು ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳು ಬರ್ತಾರೆ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇಲ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, HR ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟಿನ ಹೆಡ್ ಆಫ್ ದ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ಮಿಡಲ್ ಲೆವೆಲಲ್ಲಿ ಬರ್ತಾರೆ. ಸೊ ಟಾಪ್ ಲೆವೆಲಲ್ಲಿ ಏನು ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ ಅದನ್ನು ಫಾಲೋ ಮಾಡೋದು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರೋರು. ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿರುವಂತಹ ಮ್ಯಾನೇಜರ್ಸ್ ಏನೇನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ ಅಥವಾ ಏನೇನು ಟ್ರೈನಿಂಗ್ ಕೊಡ್ತಾರೆ, ಏನು ಗೈಡೆನ್ಸ್ ಕೊಡ್ತಾರೆ ಅಥವಾ ಏನು ಕೆಲಸವನ್ನು ಹೇಳ್ತಾರೆ, ಆ ಕೆಲಸವನ್ನು ಮಾಡೋದು ಆಪರೇಷನ್ ಲೆವೆಲಲ್ಲಿ ಇರುವಂತಹ ವರ್ಕರ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರಬಹುದು, ಸೂಪರ್ಮನ್ಸ್ ಆಗಿರ್ಬೋದು, ಸೂಪರ್ವೈಸರ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ ಆಪರೇಷನ್ ಲೆವೆಲಲ್ಲಿ ಇರ್ತಾರೆ. ಯಾಕೆ ಈ ಕಾನ್ಸೆಪ್ಟು ಫಸ್ಟ್ ಚಾಪ್ಟ್ರಲ್ಲೇ ಬರುತ್ತಲ್ಲ, ಇಲ್ಲಿ ಯಾಕೆ ಹೇಳ್ತಿದ್ದೀರಿ ಕೇಳಿದ್ರೆ, ನಾವು ಏನು ಹೇಳಿದ್ವಿ, ಆರ್ಗನೈಸಿಂಗ್ ಅಂತ ಹೇಳಿದ್ವಲ್ಲ. ಹಿಯರ್ ಆರ್ಗನೈಸಿಂಗ್ ಕಾನ್ಸೆಪ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ವರ್ಕ್ ಏನಾಗುತ್ತೆ, ಡೆಲಿಗೇಟ್ ಆಗುತ್ತೆ, ಡಿಸೆಂಟ್ರಲೈಸ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಬರೋದು ನಿಮಗೆ ಇದೇ ಚಾಪ್ಟ್ರಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸೆಂಟ್ರಲೈಸೇಷನ್ನು, ಡೆಲಿಗೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ದಟ್ ಮೀನ್ಸ್ ಆರ್ಗನೈಸಿಂಗ್ ಅಂದರೆ ಏನು, ಪ್ಲ್ಯಾನ್ ಮಾಡೋದು ಯಾರಪ್ಪ, ಇವರು ಟಾಪ್ ಲೆವೆಲ್ ಅವರು ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಸಕ್ಸಸ್ ಆದ್ರ ಮೇಲೆ, ಓಕೆ ಈ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಕನ್ಫರ್ಮ್ ಆದ್ರ ಮೇಲೆ ಅದನ್ನ ಏನು ಮಾಡೋದು, ಇಂಪ್ಲಿಮೆಂಟ್ ಮಾಡೋದು. ದಟ್ ಮೀನ್ಸ್ ಆರ್ಗನೈಸಿಂಗ್ ಮಾಡ್ತೀವಿ ನಾವು. ಆರ್ಗನೈಸಿಂಗ್ ಮಾಡೋದಂದರೆ ಏನು, ನಾವೇನು ಪ್ಲ್ಯಾನ್ ಮಾಡಿರ್ತೀವಲ್ಲ ಆ ಪ್ಲ್ಯಾನನ್ನು ಇಂಪ್ಲಿಮೆಂಟ್ ಮಾಡೋ ಟೈಮಲ್ಲಿ ಯಾರ್ಯಾರಿಗೆ ಏನೇನು ವರ್ಕನ್ನು ಅಸೈನ್ ಮಾಡಬೇಕು, ಯಾರ್ಯಾರಿಗೆ ಯಾವ ವರ್ಕ್ ಕೊಡಬೇಕು, ಯಾರನ್ನ ಹೆಡ್ ಆಗಿ ಅಪಾಯಿಂಟ್ ಮಾಡಬೇಕು, ಯಾರನ್ನ ಗ್ರೂಪ್ ಲೀಡರ್ ಮಾಡಬೇಕು, ಯಾರಿಗೆ ಯಾವ ವರ್ಕು ಕೊಡಬೇಕು. ಫಿನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾಲೆಡ್ಜ್ ಇರೋರಿಗೆ ಫಿನಾನ್ಸ್ ಡಿಪಾರ್ಟ್ಮೆಂಟೇ ಕೊಡಬೇಕು. ಅದನ್ನು ಬಿಟ್ಟು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ, ಅಲ್ಲಿ ವರ್ಕ್ ಏನಾಗುತ್ತೆ, ಕರೆಕ್ಟಾಗಿ ಎಫೆಕ್ಟಿವ್ ಆಗಿ ನಡೆಯಲ್ಲ. ಸೊ ಅದನ್ನೆಲ್ಲ ಅನಲೈಸ್ ಮಾಡೋದು ನಾವು ಈ ಪ್ರೋಸೆಸ್ಸಲ್ಲೇ, ಆರ್ಗನೈಸಿಂಗ್ ಪ್ರೋಸೆಸ್ಸು. ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೆಡ್ಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಡ್ಜ್ ಇದೆಯಾ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಅನಲೈಸ್ ಮಾಡಿ ಯಾರ್ಯಾರಿಗೆ ಯಾವ್ಯಾವ ವರ್ಕನ್ನು ಅಸೈನ್ ಮಾಡಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗಳನ್ನ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾರ್ಯಾರನ್ನ ಅಪಾಯಿಂಟ್ ಮಾಡಬೇಕು, ಗ್ರೂಪಿಗೆ ಯಾರನ್ನ ಲೀಡರ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾವೇನು ಮಾಡ್ತೀವಿ ಈ ಒಂದು ಪ್ರೋಸೆಸ್ಸಲ್ಲಿ ಕಲಿತೀವಿ. ಅದಕ್ಕಾಗಿ ನಾವಿವಾಗ ಕಾನ್ಸೆಪ್ಟಿಗೆ ಬರೋಣ. ಈ ಆರ್ಗನೈಸಿಂಗ್ ಅನ್ನೋದು ಬಿಸ್ನೆಸ್ಸಿಗೆ ಯಾಕೆ ಬೇಕು, ಅದು ಕಾನ್ಸೆಪ್ಟು. ಯಾಕೆ ಬೇಕು, ಪ್ಲ್ಯಾನ್ ಮಾಡಿದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಆರ್ಗನೈಸಿಂಗ್ ಕಾನ್ಸೆಪ್ಟ್ ಯಾಕೆ ಬೇಕು, ಆರ್ಗನೈಸಿಂಗಿಂದ ಏನು ಹೆಲ್ಪ್ ಆಗುತ್ತೆ, ಏನು ಒಳ್ಳೇದಾಗುತ್ತೆ, ಏನು ಇಂಪಾರ್ಟೆನ್ಸ್ ಆಗುತ್ತೆ, ಏನು ಒಳ್ಳೆಯದು ಆಗಿ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ ಆರ್ಗನೈಸಿಂಗಿಂದ ಅನ್ನೋದು ಕಾನ್ಸೆಪ್ಟು. ಸೊ ಇಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ನೀವು ಪಾಯಿಂಟ್ಸನ್ನು ಓದ್ಕೊಳ್ತಾ ಹೋದರೆ, ಓ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಆರ್ಗನೈಸಿಂಗಿಂದ ಅಂತ ಹೇಳ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫಸ್ಟು ಆರ್ಗನೈಸಿಂಗ್ ಯಾಕೆ ಬೇಕು, ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಬಿಸ್ನೆಸ್ಸಿಗೆ ಆರ್ಗನೈಸಿಂಗ್ ಯಾಕೆ ಬೇಕು, ಓಕೆನಾ. ಬೆನಿಫಿಟ್ ಆಫ್ ಸ್ಪೆಷಲೈಸೇಷನ್ ಒಂದು ಪಾಯಿಂಟು. ಫಸ್ಟ್ ಪಾಯಿಂಟ್ ಏನು, ಸ್ಪೆಷಲೈಸೇಷನಿನ ಬೆನಿಫಿಟ್ಟು ನಮಗೆ ಸಿಗುತ್ತೆ. ಹಾಗಂದರೆ ಏನು,
ಹೆಡ್ ಆಫ್ ದ ಡಿಪಾರ್ಟ್ಮೆಂಟಲ್ಲಿ ಯಾರು ಓನರ್ ಇರ್ತಾರಲ್ಲ ಅವರು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಯಾರ್ಯಾರನ್ನ ಹೆಡ್ ಮಾಡಬೇಕು, ಯಾರು ಯಾವ ಕೆಲಸದಲ್ಲಿ ಫ್ಲೂಯೆಂಟ್ ಇದ್ದಾರೆ, ಯಾರು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಯಾರನ್ನ ಹಾಕೋಣ, ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಯಾರನ್ನ ಅಪಾಯಿಂಟ್ ಮಾಡೋಣ, ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಯಾರನ್ನ ಅಪಾಯಿಂಟ್ ಮಾಡೋಣ ಅಂತ ಹೇಳ್ಕೊಂಡು ಕರೆಕ್ಟಾಗಿ ನಾವೇನು ಮಾಡ್ತೀವಿ, ಡಿವೈಡ್ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ. ಅಪಾಯಿಂಟ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಹೇಳಿ ನಮಗೆ? ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋರು ಪಕ್ಕ ಫ್ಲೂಯೆಂಟ್ ಆಗಿರ್ತಾರೆ. ಮಾರ್ಕೆಟಿಂಗ್ ಆ್ಯಕ್ಟಿವಿಟಿಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರ ಸೊಲ್ಯೂಷನ್ನ ಕಂಡುಹಿಡಿಯೋ ಕೆಪಾಸಿಟಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಇರುತ್ತೆ. ಅವಾಗ ಏನಾಗುತ್ತೆ, ಬಿಸ್ನೆಸ್ಸಿಗೆ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಲ್ಲ, ಸಕ್ಸಸ್ ಆಗುತ್ತೆ. ಅದೇ ನೀವು ಆರ್ಗನೈಸಿಂಗ್ ಪ್ರೋಸೆಸ್ಸೇ ಇಲ್ಲ ಅಂದ್ಕೊಳ್ಳಿ ಬಿಸ್ನೆಸ್ಸಲ್ಲಿ, ಓಕೆನಾ, ಪ್ಲ್ಯಾನಿಂಗ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋ ಪ್ರೋಸೆಸ್ಸು ಬಿಸ್ನೆಸ್ಸಲ್ಲಿ ಇಲ್ಲ ಅಂದ್ಕೊಳ್ಳಿ, ಮಾರ್ಕೆಟಿಂಗ್ ನಾಲೆಡ್ಜ್ ಇರುವಂತಹ ಒಬ್ಬ ವ್ಯಕ್ತಿಯನ್ನು ತಗೊಂಡು ಹೋಗಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಹಾಕ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ನು ಡಿಮ್ಯಾಂಡು 10 ಇದ್ದರೆ ಪ್ರೊಡಕ್ಷನ್ನು 50 ಆಗಿರುತ್ತೆ, ಪ್ರೊಡಕ್ಷನ್ನು 50 ಇದ್ದರೆ ಡಿಮ್ಯಾಂಡು 100 ಇರುತ್ತೆ. ಈ ರೀತಿ ಏನಾಗುತ್ತೆ, ಉಲ್ಟಾ ಪಲ್ಟಾ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಬಿಸ್ನೆಸ್ಸಿಗೆ ಲಾಸ್ ಆಗುತ್ತೆ. ಅದಕ್ಕಾಗಿ ಯಾಕೆ ಆರ್ಗನೈಸಿಂಗ್ ಇಂಪಾರ್ಟೆಂಟು, ಆ ಒಂದು ಸ್ಪೆಷಲೈಸೇಷನಿನ ಬೆನಿಫಿಟನ್ನು ನಾವು ಪಡ್ಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಸ್ಪೆಷಲೈಸೇಷನ್ನು, ಅವನ ನಾಲೆಡ್ಜು, ಅವನ ಕೆಪ್ಯಾಸಿಟಿ ಇಲ್ಲಿ ವರ್ಕ್ ಆಗಬೇಕು ಬಿಸ್ನೆಸ್ಸಲ್ಲಿ, ಅವನಿಂದ ಬಿಸ್ನೆಸ್ಸಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಆರ್ಗನೈಸಿಂಗು ಬೇಕು. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕ್ಲಾರಿಟಿ ಇನ್ ವರ್ಕ್ ರಿಲೇಷನ್ಶಿಪ್. ಆರ್ಗನೈಸಿಂಗ್ ಬಿಸ್ನೆಸ್ಸಲ್ಲಿ ಇತ್ತು, ಆರ್ಗನೈಸಿಂಗ್ ಪ್ರೋಸೆಸ್ ಇತ್ತು, ಸರಿಯಾಗಿ ವರ್ಕು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಯಾರ್ಯಾರಿಗೆ ಯಾವ್ಯಾವ ವರ್ಕನ್ನು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅನ್ನೋ ಪ್ರೋಸೆಸ್ಸು ಬಿಸ್ನೆಸ್ಸಲ್ಲಿ ಇತ್ತು ಅಂತ ಹೇಳಿದ್ರೆ ಅವರವರ ಕೆಲಸ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ, ಡೌಟ್ ಇರಲ್ಲ, ಯಾವುದೇ ಕಾರಣಕ್ಕೂ ಡೌಟ್ ಇರಲ್ಲ. ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವನ ಕೆಲಸ ಏನು, ಅವನು ಯಾರಿಗೆ ಹೆಡ್ಡು, ಅವನ ಅಂಡರಲ್ಲಿ ಯಾರು ಬರ್ತಾರೆ, ಅವರಿಗೆ ಏನು ಕೆಲಸವನ್ನು ಕೊಡಬೇಕು. ಸೇಲ್ಸ್ ಡಿಪಾರ್ಟ್ಮೆಂಟ್ ಅವನ ಕೆಲಸ ಏನು, ಅವನ ಅಂಡರಲ್ಲಿ ಯಾರು ಬರ್ತಾರೆ, ಅವನ ವರ್ಕ್ ಏನು, ಅವನು ಪ್ರತಿ ತಿಂಗಳು ಏನೇನು ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ಹೈಯರ್ ಆಫೀಸರ್ಗೆ ಯಾವ ರೀತಿಯಾಗಿ ನಾವು ಮಾಡಿರುವಂತಹ ವರ್ಕನ್ನು ಫಾಲೋ ಅಪ್ ಮಾಡಬೇಕು, ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಫುಲ್ಲು ಏನಿರುತ್ತೆ, ಕ್ಲಾರಿಟಿ ಇರುತ್ತೆ. ಡೌಟ್ ಇರಲ್ಲ, ನಾ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಡೌಟ್ ಇರಲ್ಲ. ಅದೇ ನೀವು ಇದೆಲ್ಲದನ್ನು ಸೇರಿ ಒಂದೇ ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದೀನಿ, ಇಂಪ್ಲಿಮೆಂಟ್ ಮಾಡಿದ್ದೀನಿ, ಏನೇ ಡಿಪಾರ್ಟ್ಮೆಂಟು ಮಾಡಿಲ್ಲ, ಡಿವೈಡು ಮಾಡಿಲ್ಲ, ಯಾವುದೇ ಡಿವಿಷನ್ನು ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಆವಾಗ ಇಲ್ಲಿ ವರ್ಕ್ ಮಾಡುವ ಎಂಪ್ಲಾಯೀಸು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕಾ, ಸೇಲ್ಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾ, ಯಾವ ಕೆಲಸ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಏನಾಗೋಗುತ್ತೆ, ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಆರ್ಗನೈಸಿಂಗ್ ಅಂತ ಹೇಳಿದ್ರೆ ಏನು, ಯಾವ ವ್ಯಕ್ತಿ ಯಾವ ಒಂದು ಕೆಲಸದಲ್ಲಿ ಅಥವಾ ವರ್ಕಲ್ಲಿ ಫ್ಲೂಯೆಂಟ್ ಇದನೋ ಅವನಿಗೆ ಆ ಕೆಲಸವನ್ನು ಕೊಡುವ ಪ್ರೋಸೆಸ್ಸು. ಸೊ ಆ ಕೆಲಸವನ್ನು ಕೊಟ್ಟಾಗ ಅಲ್ಲಿ ಕನ್ಫ್ಯೂಷನ್ನೇ ಇರಲ್ವೇ, ಕರೆಕ್ಟಾಗಿ ನಾವು ಕ್ಲಾರಿಟಿ ಇರುತ್ತೆ ನಾವು ಯಾವ ವರ್ಕ್ ಮಾಡಬೇಕು ಅಂತ. ಸೊ ಅದು ಕ್ಲಾರಿಟಿ ಇನ್ ರಿಲೇಷನ್ಶಿಪ್, ವರ್ಕ್ ರಿಲೇಷನ್ಶಿಪ್. ಓಕೆ, ನೆಕ್ಸ್ಟ್ ಒನ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಆಲ್ರೆಡಿ ಹೇಳಿದೆ, ಮಾರ್ಕೆಟಿಂಗ್ ನಾಲೆಡ್ಜ್ ಇರೋರಿಗೆ ನಾವು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಹಾಕೋದು ಆರ್ಗನೈಸಿಂಗ್. ಓಕೆನಾ, ಆ ಒಂದು ಪ್ರೋಸೆಸ್ ನಾವು ಆರ್ಗನೈಸಿಂಗ್. ಅವನನ್ನು ಕರೆಕ್ಟಾಗಿ ಆ ಡಿಪಾರ್ಟ್ಮೆಂಟಿಗೆ ಹಾಕಿದ್ದೀವಿ ಅಂದಾಗ ಅವನಿಗೆ ಗೊತ್ತಿದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ರಿಸೋರ್ಸ್ಗಳನ್ನು ಯೂಸ್ ಮಾಡ್ಕೋಬೇಕು, ನಮ್ಮ ಡಿಪಾರ್ಟ್ಮೆಂಟಿಗೆ ಎಷ್ಟು ರಿಸೋರ್ಸ್ ಬೇಕಾಗತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಪ್ರೊಡಕ್ಷನ್ನು ಅವನಿಗೆ ಗೊತ್ತಿರುತ್ತೆ, ಸೇಲ್ಸು ಅವನಿಗೆ ಗೊತ್ತಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಅವರವರಿಗೆ ರಿಸೋರ್ಸಸ್ಗಳನ್ನು, ಅದು ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ರಿಸೋರ್ಸ್ ಆಗಿರ್ಬೋದು, ಯಾವುದೇ ರಿಸೋರ್ಸ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಇರುವಂತಹ ರಿಸೋರ್ಸಸ್ಗಳನ್ನು ಯಾವ ರೀತಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು, ವೇಸ್ಟೇಜ್ ಆಗದೆ ಇರೋ ರೀತಿ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಅದೇ ಡಿಪಾರ್ಟ್ಮೆಂಟ್ಗಳಿಲ್ಲ, ಒಂದೇ ಬಿಸ್ನೆಸ್ ಇದೆ, ಪ್ಲ್ಯಾನ್ ಮಾಡಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, ವೇಸ್ಟೇಜು ಜಾಸ್ತಿ ಆಗುತ್ತೆ. ಅವರವರ ವರ್ಕು ಅವರವರಿಗೆ ಕರೆಕ್ಟಾಗಿ ನಾವು ನಿಮ್ಮ ವರ್ಕ್ ಇದು ಅಂತ ಅಚ್ಚುಕಟ್ಟಾಗಿ ನೀಟಾಗಿ ಡಿವೈಡ್ ಮಾಡಿ ಡೆಲಿಗೇಟ್ ಮಾಡಿ ಕೊಟ್ಟರೆ ಏನಾಗುತ್ತೆ, ವೇಸ್ಟೇಜ್ ಆಗಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ವರ್ಕು ಎಫೆಕ್ಟಿವ್ ಆಗುತ್ತೆ, ಆನ್ ಟೈಮಲ್ಲಿ ವರ್ಕ್ ಆಗುತ್ತೆ. ಅದಕ್ಕಾಗಿ ಏನು ಬೇಕು, ಆರ್ಗನೈಸಿಂಗ್ ಬೇಕು. ಒನ್, ಅಡಾಪ್ಷನ್ ಟು ಚೇಂಜಸ್. ಗೊತ್ತಿದೆ ನಿಮಗೆ, ಬಿಸ್ನೆಸ್ಸಿಗೆ ನಾವು ಎಂಟ್ರಿ ಆಗಿದ್ದೀವಿ ಅಂತ ಹೇಳಿದ್ರೆ ಬಿಸ್ನೆಸ್ ಅಂದರೆ ರಿಸ್ಕ್ ಅಂದರೆ ಬಿಸ್ನೆಸ್ ಇದ್ರ ಮೇಲೆ ರಿಸ್ಕ್ ಬಂದೇ ಬರುತ್ತೆ. ಅದು ಯಾವ ರೀತಿ ರಿಸ್ಕ್ಗಳು ಬೇಕಾದರೂ ಆಗಿರಬಹುದು, ಅನ್ಸರ್ಟೈನಿಟೀಸ್ ಆಗಿರಬಹುದು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳೇ, ನಾವೊಂದು ಬಿಸ್ನೆಸ್ಸನ್ನ ಶುರು ಮಾಡಿದ್ದೀವಿ ಅಂತ ಹೇಳಿದ್ರೆ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಬಿಸ್ನೆಸ್ ರನ್ ಆಗ್ತಾ ಇರುತ್ತೆ, ಆಟೋಮ್ಯಾಟಿಕ್ಕಾಗಿ ಕೆಲವೊಂದು ಏನಾಗುತ್ತೆ, ಎನ್ವಿರಾನ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಅದು ಯಾವ ಎನ್ವಿರಾನ್ಮೆಂಟ್ ಬೇಕಾದರೂ ಆಗಿರ್ಬೋದು, ಎಕ್ಸ್ಟರ್ನಲ್ಲು ಇಂಟರ್ನಲ್ಲು ಯಾವ ಎನ್ವಿರಾನ್ಮೆಂಟ್ ಬೇಕಾದರೂ ಚೇಂಜ್ ಆಗ್ತಾ ಇರುತ್ತೆ. ಸಡನ್ ಆಗಿ ಔಟ್ಸೈಡರ್ಸಲ್ಲಿ ಇರುವಂಥ ಕಸ್ಟಮರ್ಸಿನ ಟೇಸ್ಟು ಪ್ರಿಫರೆನ್ಸು ಚೇಂಜ್ ಆದಾಗ ಏನಾಗುತ್ತೆ, ಬಿಸ್ನೆಸ್ ಒಳಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಏನು ಎಫೆಕ್ಟ್ ಆಗುತ್ತೆ, ಗೂಡ್ಸು ಸೇಲ್ ಆಗಲ್ಲ, ಪ್ರಾಡಕ್ಟು ಸೇಲ್ ಆಗಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಅದೊಂದು ಚೇಂಜು.
ಆಟೋಮ್ಯಾಟಿಕ್ ಆಗಿ ಕಸ್ಟಮರಿನ ಡಿಮ್ಯಾಂಡ್ ಕಡಿಮೆ ಆಗಿದ್ದು, ಕಸ್ಟಮರು ನಮ್ಮ ಪ್ರಾಡಕ್ಟ್ ಮೇಲೆ ಇಟ್ಟಿರುವಂತಹ ಡಿಮ್ಯಾಂಡ್ ಏನಾಗೋದು, ಕಡಿಮೆ ಆಗೋದು. ಕಡಿಮೆ ಆಯಿತು ಅಂದರೆ ಏನಾಯಿತು, ಔಟ್ಸೈಡ್ ಎನ್ವಿರಾನ್ಮೆಂಟ್ ಏನೋ ಚೇಂಜಸ್ ಆಗಿದೆ. ಚೇಂಜ್ ಆದ ತಕ್ಷಣ ಬಿಸ್ನೆಸ್ಸಲ್ಲಿ ಯಾರು ಕೂಡ ಹೆದರ್ಕೊಳ್ಳಲ್ಲ. ಯಾವಾಗ ಹೆದರ್ಕೊಳ್ಳಲ್ಲ ಹೇಳಿ, ಯಾವ ಬಿಸ್ನೆಸ್ಸಲ್ಲಿ ಆರ್ಗನೈಸಿಂಗ್ ಒಂದು ಪ್ರೋಸೆಸ್ಸು ಕರೆಕ್ಟಾಗಿರುತ್ತೋ ಅವರು ಔಟರ್ ಎಕ್ಸ್ಟರ್ನಲ್ ಒಂದು ಬಿಸ್ನೆಸ್ಸಲ್ಲಿ ಅಥವಾ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಅವರು ಹೆದರಲ್ಲ. ಯಾಕೆ ಹೇಳಿ, ಅವರು ಅವರ ಡಿಪಾರ್ಟ್ಮೆಂಟಲ್ಲಿ ಪಕ್ಕಾ ಇರ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಫ್ಯೂಚರಲ್ಲಿ ಏನಾದರೂ ಚೇಂಜಸ್ ಆದರೆ, ಏನಾದರೂ ರಿಸ್ಕ್ ಬಂದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ಅದನ್ನು ಹೇಗೆ ನಾವು ಮ್ಯಾನಿಪುಲೇಟ್ ಮಾಡಬೇಕು, ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಅದನ್ನು ಹೇಗೆ ಅದಕ್ಕೆ ನಾವು ಹೊಂದ್ಕೊಳ್ಬೇಕು, ಅಡ್ಜಸ್ಟ್ ಆಗಬೇಕು, ಆ ಚೇಂಜಸ್ಸನ್ನು ಅಳವಡಿಸ್ಕೊಂಡು ಮತ್ತೆ ಹೇಗೆ ಬಿಸ್ನೆಸ್ಸನ್ನು ಮತ್ತೆ ಸಕ್ಸಸ್ ರೇಟಿಗೆ ತಗೊಂಡು ಹೋಗಬೇಕು ಅನ್ನುವಂಥ ನಾಲೆಡ್ಜು ಪ್ರತಿಯೊಂದು ಡಿಪಾರ್ಟ್ಮೆಂಟಿನ ಹೆಡ್ಡಿಗೂ ಇರುತ್ತೆ. ಯಾಕಿರುತ್ತೆ ಹೇಳಿ, ಆರ್ಗನೈಸಿಂಗ್ ಮಾಡುವಾಗ ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರಿಗೆ ತುಂಬ ನಾಲೆಡ್ಜ್ ಇರುತ್ತೆ, ಯಾರು ಫ್ಲೂಯೆಂಟ್ ಇರ್ತಾರೋ ಅವ್ರಿಗೆ ತಾನೇ ನಾವು ಕೆಲಸ ಕೊಟ್ಟಿರ್ತೀವಿ. ಹಾಗಾದರೆ ಅವರು ಪರ್ಫೆಕ್ಟ್ ಇರಲೇಬೇಕಲ್ವಾ. ನಾವು ಸುಮ್ಮನೆ ಗುಂಪಲ್ಲಿ ಒಬ್ರಿಗಿಂತ ಕೆಲಸ ಅಂತ ಕೊಟ್ಟರೆ ಅವನೇನಾಗುತ್ತೆ, ಕಸ್ಟಮರಿನ ಟೇಸ್ಟ್ ಪ್ರಿಫರೆನ್ಸು ಕಡಿಮೆ ಆಗಿ ಪ್ರಾಬ್ಲಮ್ ಆದ ತಕ್ಷಣ ಏನಾಗುತ್ತೆ, ಅವನು ಹೆದರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೊಡಕ್ಷನ್ ಏನು ಮಾಡಬೇಕು ಏನು ಅಂತ ಹೇಳ್ಕೊಂಡು ಟಾಪ್ ಲೆವೆಲಿಗೆ ಏನು ಉತ್ತರವನ್ನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರಬಹುದು ಅಥವಾ ವರ್ಕರ್ಸ್ ಆಗಿರ್ಬೋದು, ಹೆದರುತ್ತಾರೆ. ಬಟ್ ಪಕ್ಕ ನಾವು ಡಿಪಾರ್ಟ್ಮೆಂಟನ್ನು ಕೊಟ್ಟಾಗ ಅವ್ರು ಇವರಿಗೆಲ್ಲ ಟ್ರೈನ್ ಮಾಡಿರ್ತಾರೆ, ವರ್ಕರ್ಸಿಗೆಲ್ಲ ಯಾವ್ಯಾವ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು, ಯಾವ್ಯಾವ ಟೈಮಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ಬೋದು, ಯಾವ ಟೈಮಲ್ಲಿ ನಮಗೆ ಈ ರೀತಿ ರಿಸ್ಕ್ಗಳು ಬರ್ಬೋದು, ಎಲ್ಲದೂ ಕೂಡ ನೀಟಾಗಿ ಟ್ರೈನ್ ಅಪ್ ಆಗಿರ್ತಾರೆ. ಆವಾಗ ಸಮಸ್ಯೆಗಳು ಬರೋದಿಲ್ಲ. ನೆಕ್ಸ್ಟ್ ಒನ್, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಇದು ಇರಲೇಬೇಕು. ಬಿಸ್ನೆಸ್ ಅಂದ್ರ ಮೇಲೆ ಅಡ್ಮಿನಿಸ್ಟ್ರೇಷನ್ ತುಂಬ ಇಂಪಾರ್ಟೆಂಟು. ಹಾಗಂತ ನಾವು ಟಾಪ್ ಲೆವೆಲಲ್ಲಿರೋರು ಮಿಡಲ್ ಲೆವೆಲು ಲೋ ಲೆವೆಲ್ನ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡೋದು ಆ ರೀತಿ ಮಾಡೋ ಹಾಗಿಲ್ಲ. ಈ ಮೂರೂ ಲೆವೆಲ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಬಿಸ್ನೆಸ್ಸಲ್ಲಿ ಒಂದು ಗುಡ್ ಡಿಸಿಷನ್ನ ತಗೊಳ್ಬೇಕಾದ್ರೂ ಕೂಡ ಈ ಲೋ ಲೆವೆಲಲ್ಲಿ ಇರುವಂತಹ ಇವರ ಒಪಿನಿಯನ್ನ ನಾವು ಕೇಳಲೇಬೇಕು ಅಂತ ನಾವು ಫಸ್ಟ್ ಚಾಪ್ಟ್ರಲ್ಲೇ ಓದಿದ್ದೀವಿ. ಯಾವಾಗ ನಾವೆಲ್ಲರೂ ಕುತ್ಕೊಂಡು ಒಟ್ಟಾಗಿ ಡಿಸ್ಕಸ್ ಮಾಡಿ ಒಂದು ಗುಡ್ ಒಪಿನಿಯನ್, ಒಂದು ಗುಡ್ ಡಿಸಿಷನ್ನ ತಗೊಳ್ತೀವಿ, ಆ ಡಿಸಿಷನ್ ಸಕ್ಸಸ್ ಆಗುತ್ತೆ, ಹೌದಲ್ವಾ. ಹಾಗಾಗಿ ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಎಲ್ಲಿ ಆರ್ಗನೈಸಿಂಗ್ ಇದ್ದಲ್ಲಿ ಒಂದು ಒಳ್ಳೆಯ ಆಡಳಿತ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್, ಡೆವಲಪ್ಮೆಂಟ್ ಆಫ್ ಪರ್ಸೋನೆಲ್. ಅಫ್ಕೋರ್ಸ್ ನಾವು ಆರ್ಗನೈಸಿಂಗ್ ಮಾಡುವಾಗ ಡಿಪಾರ್ಟ್ಮೆಂಟ್ ಹೆಡ್ಗಳಾಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರುವಂಥ ಎಂಪ್ಲಾಯೀಸ್ಗಳನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಅಥವಾ ಯಾರ್ಯಾರಿಗೆ ವರ್ಕ್ಗಳನ್ನ ನೀಟಾಗಿ ಹಂಚಿರ್ತೀವಿ ಅಂತ ಹೇಳಿದ್ರೆ, ಆ ಒಂದು ಫೀಲ್ಡಲ್ಲಿ ಕೆಪಾಸಿಟಿ ಇರೋರಿಗೆ ನಾವೇನು ಮಾಡಿರ್ತೀವಿ, ಆ ಕೆಲಸವನ್ನು ಕೊಟ್ಟಿರ್ತೀವಿ. ಇವಾಗ ಓನರ್ ಬಂದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒಂದು ವಿಷಯವನ್ನು ತಿಳಿಸ್ತಾರೆ, ನಾವೇನಾದರೂ ಮಾಡಿ ಈ ವರ್ಷ ನಮ್ಮ ಒಂದು ಪ್ರಾಫಿಟ್ನ ಇನ್ನೂ ಜಾಸ್ತಿ ಮಾಡಬೇಕು, ಏನಾದರೂ ಹೊಸದಾಗಿ ಥಿಂಕ್ ಮಾಡಿ, ಏನಾದರೂ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಈ ಡಿಪಾರ್ಟ್ಮೆಂಟಲ್ಲಿರೋರು ಏನು ಮಾಡ್ತಾರೆ, ಎಲ್ಲ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಒಂದು ಹೊಸ ಐಡಿಯಾವನ್ನು ಹುಡುಕ್ತಾರೆ, ಸರ್ಚ್ ಮಾಡ್ತಾರೆ, ಥಿಂಕ್ ಮಾಡ್ತಾರೆ, ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಆಟೋಮ್ಯಾಟಿಕ್ ಆಗಿ ಅವರ ತಲೆಗೆ ಅವ್ರು ಏನು ಕೊಡ್ತಾರೆ, ಕೆಲಸವನ್ನು ಕೊಡ್ತಾರೆ. ಅವಾಗ ಏನಾಗುತ್ತೆ, ಡೇ ಬೈ ಡೇ ನಮ್ಮ ಕೆಲಸವನ್ನು ನಾವು ನೀಟಾಗಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಅದೇ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಆಟೋಮ್ಯಾಟಿಕ್ ಆಗಿ ನಮ್ಮ ನಾಲೆಡ್ಜು ಕೂಡ ಹೆಚ್ಚಾಗುತ್ತೆ, ನಮ್ಮಿಂದ ಒಂದು ಒಳ್ಳೆಯ ಐಡಿಯಾಗಳು, ಇನೋವೇಟಿವ್ ಐಡಿಯಾಸ್ಗಳು ಕೂಡ ಹೊರಗಡೆ ಬರುತ್ತೆ, ಅದರಿಂದ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೆ. ಅದೇ ನೀವು ಫಿನಾನ್ಸ್ ಡಿಪಾರ್ಟ್ಮೆಂಟಿನ ನಾಲೆಡ್ಜ್ ಇರುವಂಥ ವ್ಯಕ್ತಿಯನ್ನು ತಗೊಂಡೋಗಿ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂರಿಸಿ ಅವನ ಹತ್ರ ಬಂದು ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಥವಾ ಸೇಲ್ಸ್ ಉಲ್ಟಾ ಪಲ್ಟಾ ಕೇಳಿಬಿಟ್ರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅವನ್ನ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಕೂರಿಸಿ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಇನೋವೇಟಿವ್ ಆಗಿ ಏನಾದ್ರು ಥಿಂಕ್ ಮಾಡಿ ನಮಗೊಂದು ಐಡಿಯಾ ಕೊಡಿ ಅಂತ ಹೇಳ್ಕೊಂಡು ನೀವು ಬಂದು ಅವ್ರ ಹತ್ರ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಅವ್ರಿಗೆ ಸೇಲ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾಲೆಡ್ಜೇ ಇರೋದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಇನೋವೇಟಿವ್ ಆಗಿ ಥಿಂಕ್ ಮಾಡಿ ಅವನ ನಾಲೆಡ್ಜನ್ನ ಬಿಸ್ನೆಸ್ ಮೇಲೆ ಹಾಕಿ ಬಿಸ್ನೆಸ್ಸು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ನಾಲೆಡ್ಜ್ ಇದೆಯೋ ಆ ಡಿಪಾರ್ಟ್ಮೆಂಟಿಗೆ ಅವನನ್ನು ಏನು ಮಾಡಬೇಕು, ತಗೊಳ್ಬೇಕಾಗತ್ತೆ, ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒನ್ನು, ಎಕ್ಸ್ಪ್ಯಾನ್ಷನ್ ಆಫ್ ಗ್ರೋತ್. ಸೊ ಡೆವಲಪ್ಮೆಂಟ್ ಆಫ್ ಪರ್ಸೋನೆಲ್, ಒಬ್ಬ ವ್ಯಕ್ತಿಯ ಡೆವಲಪ್ಮೆಂಟ್, ಆ ಕೆಲಸ ಮಾಡುವಂತಹ ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯ ಡೆವಲಪ್ಮೆಂಟ್ ಆಗಲಿಕ್ಕೆ ಆರ್ಗನೈಸಿಂಗು ಹೆಲ್ಪ್ ಆಗುತ್ತೆ. ಫೈನಲ್, ನೋ ಡೌಟ್, ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್. ಬಿಸ್ನೆಸ್ಸು ಎಕ್ಸ್ಪ್ಯಾನ್ಷನ್ ಆಗಬೇಕು, ಇನ್ನೂ ಹೆಚ್ಚು ಅದರ ಬ್ರ್ಯಾಂಚಸ್ಗಳು ಬರಬೇಕು, ಗ್ರೋತ್ ಆಗಬೇಕು, ನಂಬರ್ 1 ಆಗಬೇಕು, ಪ್ರಾಫಿಟ್ ಬರಬೇಕು, ವರ್ಷಾನುಗಟ್ಟಲೆ ಸರ್ವೈವ್ ಆಗಬೇಕು ಒಂದು ಕಂಪನಿ ಅಂತ ಹೇಳಿದ್ರೆ, ಆ ಒಂದು ಕಂಪನಿಯಲ್ಲಿ ಆರ್ಗನೈಸಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ. ನಾವು ಯಾವುದೇ ಒಂದು ವಿಷಯವನ್ನು ಪ್ಲ್ಯಾನ್ ಮಾಡೋದು ದೊಡ್ಡ ವಿಚಾರ ಅಲ್ಲ, ಪ್ಲ್ಯಾನ್ ಮಾಡಿದ್ರ ಮೇಲೆ ಆ ವರ್ಕನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು, ಯಾರಿಗೆ ಯಾವ ಕೆಲಸವನ್ನು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಫ್ಯಾಮಿಲಿ ಅಂತ ತಗೊಳ್ಳಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್
ಪಾಯಿಂಟ್ ಅಪ್ಪ ಆಗಿರ್ತಾರೆ. ಅಪ್ಪ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ 3 ಜನ ಮಕ್ಕಳಿರ್ತಾರೆ ಆಯಿತಾ. ಈ 3 ಜನ ಮಕ್ಕಳಲ್ಲಿ ಒಬ್ಬ ದೊಡ್ಡವನು, ಇನ್ನೊಬ್ಬ ಮಧ್ಯದವನು, ಇನ್ನೊಬ್ಬ ಕೊನೆಯವನು. ಓಕೆನಾ. ಅವನದೊಂದು ಬಿಸ್ನೆಸ್ ಇರುತ್ತೆ. ಆ ಬಿಸ್ನೆಸ್ ನೋಡಪ್ಪ ನನಗೆ ಇನ್ಮೇಲೆ ನೋಡ್ಕೊಳಕ್ಕಾಗಲ್ಲ, ನೀನೇ ನೋಡ್ಕೊ ಅಂತ ಹೇಳ್ಕೊಂಡು ಕೊನೆಯವನಿಗೆ ಬಿಸ್ನೆಸ್ಸನ್ನು ನೋಡ್ಕೊಳಕ್ಕೆ ಬಿಟ್ಟರೆ ಏನಾಗುತ್ತೆ, ಅವನು ಸಣ್ಣವನಾಗಿರ್ತಾನೆ, ಅವನಿಗೆ ಆ ಕೆಲಸ ಮಾಡೋದಕ್ಕೆ ಬರಲ್ಲ. ಆವಾಗ ಬಿಸ್ನೆಸ್ಸು ಸಕ್ಸಸ್ ಆಗುತ್ತಾ? ಇಲ್ಲ. ಹಾಗಂತ ದೊಡ್ಡ ಮಗನಿಗೆ ಕೊಡ್ಬೋದಾ? ದೊಡ್ಡ ಮಗನಿಗೂ ಬಿಸ್ನೆಸ್ಸನ್ನು ನಡೆಸೋ ಅಂತ ಏನು ಅವನು ಕೆಪಾಸಿಟಿ ಇದೆಯಾ, ಅಷ್ಟು ಎಜುಕೇಷನ್ ಇದೆಯಾ, ಟ್ಯಾಲೆಂಟ್ ಇದೆಯಾ, ಅದು ನೋಡಬೇಕು. ಮೇಯ್ನಾಗಿ ಏನು ನೋಡಬೇಕು, ಆ 3 ಜನ ಮಕ್ಕಳಲ್ಲಿ ಬಿಸ್ನೆಸ್ಸನ್ನು ನಡ್ಸ್ಕೊಂಡು ಹೋಗುವಂಥ ಕೆಪಾಸಿಟಿ ಯಾರಿಗಿದೆ ಅವರಿಗೆ ವರ್ಕನ್ನು ಏನು ಮಾಡಬೇಕು, ಅಸೈನ್ ಮಾಡಬೇಕು. ಆ ವರ್ಕ್ನ ಕೊಡ್ತೀವಲ್ಲ ಅದು ಆರ್ಗನೈಸಿಂಗ್. ಕರೆಕ್ಟಾಗಿರೋ ವ್ಯಕ್ತಿಗೆ ಕರೆಕ್ಟಾಗಿರೋ ಕೆಲಸವನ್ನು ಕೊಟ್ಟಾಗ ಆ ಕೆಲಸದಲ್ಲಿ ಪ್ರಾಬ್ಲಮ್ ಆಗುತ್ತಾ? ಆಗಲ್ಲ. ಆ ವ್ಯಕ್ತಿ ಕರೆಕ್ಟಾಗಿ ಕೆಲಸ ಮಾಡ್ತಾನೆ. ಏನೇ ಸಮಸ್ಯೆ ಬಂದರೂ ಅವನ ಹತ್ರ ಒಂದು ಐಡಿಯಾ ಇರುತ್ತೆ. ಅವ್ನು ಮಾಡೋ ವರ್ಕಲ್ಲಿ ಅವನಿಗೆ ಕ್ಲಾರಿಟಿ ಇರುತ್ತೆ. ಅವನು ಹೊರಗಡೆ ಔಟ್ಸೈಡ್ ಬಿಸ್ನೆಸ್ಸಲ್ಲಿ ಅಥವಾ ಔಟ್ಸೈಡ್ ಎನ್ವಿರಾನ್ಮೆಂಟಲ್ಲಿ ಏನೇ ಚೇಂಜ್ ಆದರೂ ಕೂಡ ಅವನು ಹೆದರ್ಕೊಳ್ಳಲ್ಲ. ಲಾಸ್ ಆದರೂ ಹೆದರಲ್ಲ, ಪ್ರಾಫಿಟ್ ಆದರೂ ಹೆದರಲ್ಲ. ಅವನು ಇನ್ನೂ ಡೆವಲಪ್ ಮಾಡ್ತಾ ಹೋಗ್ತಾನೆ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದು ಆರ್ಗನೈಸಿಂಗ್ ಕಾನ್ಸೆಪ್ಟ್ ಮಕ್ಕಳೇ. ಸೊ ಐ ಥಿಂಕ್ ಅರ್ಥ ಮಾಡಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಪ್ರಾಬ್ಲಮ್ ಇಲ್ಲ, ಕಮೆಂಟ್ ಮಾಡಿ, ಇನ್ನೊಂದ್ಸಲ ಕಾನ್ಸೆಪ್ಟನ್ನ ಹೇಳ್ತೀನಿ. ಸ್ವಲ್ಪ ಗ್ಯಾಪಲ್ಲಿ ಇಷ್ಟು ಹೇಳೋದು ಕಷ್ಟ ಆಗುತ್ತೆ, ಬಟ್ ಇನ್ನೂ ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅರ್ಥ ಮಾಡಿಸ್ಬಹುದು ಅಂತ ಅನಿಸುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವುದು, ಅದಕ್ಕೆ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡ್ರಾಯಿತು. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೆಲವೊಂದು ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದಿಲ್ಲ. ಅಂತಹ ಮಕ್ಕಳು ಯಾರಾದರೂ ಇಲ್ಲಿವರೆಗೂ ಕೂಡ ಈ ವಿಡಿಯೋನ ವಾಚ್ ಮಾಡಿದ್ದೇ ಆದರೆ ಆಲ್ರೆಡಿ ನಾನು ನಿಮಗೆ 8 ಮಾರ್ಕ್ಸಿಗೆ ಬರುವಂತಹ 6 ಚಾಪ್ಟರಿನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳೇ. ಅದಕ್ಕೆ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆಲ್ ದ ಬೆಸ್ಟ್. ಓಕೆ, ಬಾಯ್.